ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದ ಆಶ್ರಯ ಕಾಲೋನಿಯ ಮುಖ್ಯ ರಸ್ತೆಯಲ್ಲಿ 3-4 ತಿಂಗಳಿಂದ ಡ್ರೈನೇಜ್ ಲೀಕ್ ಆಗಿ ಸ್ಥಳೀಯ ನಿವಾಸಿಗಳಿಗೆ ತುಂಬಾ ತೊಂದರೆ ಉಂಟಾಗುತ್ತಿದೆ. ಡ್ರೈನೇಜ್ ನಿಂದ ಲೀಕ್ ಆಗಿರುವ ನೀರು ರಸ್ತೆ ಸಂಚಾರಕ್ಕೆ ಅಡ್ಡಿ ಉಂಟಾಗುತ್ತಿದೆ ಮತ್ತು ಆ ಡ್ರೈನೇಜ್ ನಿಂದ ತುಂಬಾ ದುರ್ವಾಸನೆ ಬರುತ್ತಿದೆ. ಇದರಿಂದ ಸ್ಥಳೀಯರಿಗೆ ತುಂಬಾ ಕಷ್ಟವಾಗಿದೆ. ಇದರಿಂದ ಆಶ್ರಯ ಕಾಲೋನಿಯ ನಿವಾಸಿಗಳಿಗೆ ಮತ್ತು ಮುದ್ದೇಬಿಹಾಳದಿಂದ ಕುಂಟೂಜಿ, ಮೂಚಿಹಾಳ, ತಾಳಿಕೋಟೆ ಭಾಗಗಳಿಗೆ ಸಂಚಾರ ಮಾಡುವವರಿಗೆ ಈ ದುರ್ವಾಸನೆಯಿಂದ ತೊಂದರೆ ಉಂಟಾಗಿದೆ. ಇದರಿಂದಾಗಿ ಸ್ಥಳೀಯ ನಿವಾಸಿಗಳಿಗೆ ಸಾಂಕ್ರಾಮಿಕ ರೋಗಗಳ ಭಯ ಉಂಟಾಗಿದೆ. ಈ ಕುರಿತು ಆಶ್ರಯ ಕಾಲೋನಿಯ ನಿವಾಸಿಗಳು ಅನೇಕ ಬಾರಿ ಪುರಸಭೆಯ ಅಧಿಕಾರಿಗಳಿಗೆ ತಿಳಿಸಿದರೆ ಅವರಿಂದ ಯಾವುದೇ ಪ್ರತಿಕ್ರಿಯೆ ಸಿಗುತ್ತಿಲ್ಲ ಮತ್ತು ಸಮಸ್ಯೆ ಬಗೆಹರಿಯುತ್ತಿಲ್ಲ ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದರು. ಈ ಕುರಿತು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಮುದ್ದೇಬಿಹಾಳ ತಾಲೂಕಾ ಘಟಕದ ಅಧ್ಯಕ್ಷರಾದ ಶರಣ್ ಪಾಕರೆಡ್ಡಿಯವರು ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಈ ಕುರಿತು ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ನಮಸ್ತೆ ವೀಕ್ಷಕರೇ, ನಾನು ಶರಣ್ ಪಾಕರೆಡ್ಡಿ ಅಂತ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷ ಮಾತಾಡ್ತಿದ್ದೀನಿ. ಸೊ ಮುದ್ದೇಬಿಹಾಳ ಪಟ್ಟಣದ ಆಶ್ರಯ ಕಾಲೋನಿ ಎಂಟ್ರೆನ್ಸ್ಗೆ ಇಲ್ಲಿ ಡ್ರೈನೇಜ್ ಓಪನ್ ಆಗಿದ್ದು. ಸೊ 3-4 ತಿಂಗಳಿಂದ ಇಲ್ಲಿ ಸಮಸ್ಯೆಯನ್ನು ಸ್ಥಳೀಯರೆಲ್ಲರೂ ಪುರಸಭೆಯವರಿಗೆಲ್ಲ ಮಾಹಿತಿ ಒದಗಿಸ್ತಾ ಇದ್ದಾರೆ. ಅವ್ರು ಪುರಸಭೆಯವರು ಎಲ್ಲನೂ ನೆಗ್ಲೆಕ್ಟ್ ಮಾಡತ್ತಾರೆ. ಯಾವುದೂ ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ತಾ ಇಲ್ಲ. ಇಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಇದ್ರ ದುರ್ವಾಸನೆ ತಡೆಯೋಕೆ ಆಗ್ತಾ ಇಲ್ಲ. ಸೊ ಇಲ್ಲಿ ಮೇನ್ ಬಸ್ ಸ್ಟಾಪ್ ಇರೋದನ್ನು ತಾಳಿಕೋಟೆ ರೂಟಿಗೆ ಇಲ್ಲಿ ಬಸ್ ಸ್ಟಾಪ್ ಮಾಡ್ತಾರೆ. ಪ್ಯಾಸೆಂಜರ್ಸ್ಗೆಲ್ಲ ಇದು ಸ್ಮೆಲ್ಲಿಂದ ಭಾಳ ಇರಿಟೇಟ್ ಆಗ್ತೈತಿ. ಸೊ ಇದ್ರ ಬಗ್ಗೆ ಸ್ಥಳೀಯರು ಯಾರು ಎಷ್ಟೇ ಕಂಪ್ಲೇಂಟ್ ಕೊಟ್ಟರು ಪುರಸಭೆಯವರು ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ. ಸೊ ಇದಾದ ಮೇಲೂ ನಾವೆಲ್ಲ ಹೇಳ್ತಾ ಇದ್ದೀವಿ, ಇನ್ನು ಮುಂದೂ ಅವ್ರಿಗೆ ಯಾವುದೇ ಕ್ರಮ ತೊಗೊಳ್ಳಿಲ್ಲ ಅಂದ್ರೆ ಸೊ ಪುರಸಭೆಯವ್ರ ಮೇಲೆ ನಾವು ಮೇಲ್ಮನವಿಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅವ್ರ ಮೇಲೆ ಹೈಯರ್ ಆಫೀಸರ್ಸಿಂದ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕಾಗುತ್ತೆ ಮತ್ತು ನಾವು ಇದ್ರ ವಿರುದ್ಧ ಹೋರಾಟ ಮಾಡಬೇಕಾಗ್ತೈತಿ. ಸೊ ಇಂಥ ದುರ್ವಾಸನೆ ಒಳಗೆ ಇಲ್ಲಿ ಸ್ಥಳೀಯರು ವಾಸ ಮಾಡೋದು ಸ್ವಲ್ಪ ಕಷ್ಟ ಅನ್ಸಾತೈತಿ. ಇದ್ರ ಬಗ್ಗೆ ಪುರಸಭೆ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಪರಿಹಾರ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದು ಡ್ಯಾಮೇಜ್ ರೀ ಎಷ್ಟು ಇದರಿಂದ ಬರ್ಲಾಗ್ತದೆ? ಎಷ್ಟು ದಿವಸದಿಂದ ಇದು ಹೆಚ್ಚು ಕಡಿಮೆ 1 ವರ್ಷ ಹೆಚ್ಚಿನ ಆಗಿದೆ ಅಂತ ಸರ್. ಇದು ಮೇನ್ ಎಲ್ಲರೂ ಇಲ್ಲೇ ಅಡ್ಡಾಡ್ತಾರೆ. ಎಲ್ಲರೂ ಹುಡುಗರು ಪಡುಗರು ಎಲ್ಲ ಇಲ್ಲೇ ಬರ್ತಾರೆ. ಈಗ ಮುಂಜಾನೆ ನೋಡ್ರಿ, ಇಲ್ಲಿ ಕೆಲವೊಂದು ಬಸ್ಗಳೆಲ್ಲ ಇಲ್ಲೇ ಸ್ಟಾಪ್ ರೀ, ಎಲ್ಲ ಬಸ್ ಇಲ್ಲೇ ಸ್ಟಾಪ್ ರೀ. ಸಾಲಿ ಪಾಲಿ ಹೋಗೋದು ಮಾತಂದ್ರಿ. ಆಮೇಲೆ ಈಗ ಹೋಗೋ ಈ ವಾಸನೆಗೆ ಮೂಗು ಮುಚ್ಕೊಂಡೇ ಹೋಗ್ಬೇಕು. ಹೋಗ್ಬೇಕ್ರಿ, ಅಷ್ಟು ದುರ್ವಾಸನೆ. ಈಗ ನೋಡ್ರಿ ಈಗ ಬಸವ ಇಂಟರ್ನ್ಯಾಷನಲ್ ಬಸ್ಸು, ಆಮೇಲೆ ಇದು ಅಬುದಯ ಬಸ್ಸು ಅದೆಲ್ಲ ಇಲ್ಲೇ ಬಂದೇ ನಿಂತಿರ್ತಾರೆ. ಎಲ್ಲ ಹುಡುಗರು ಬಂದ ಮುಂಚೆ ಕುಂತಿರ್ತಾರ್ರಿ. ಅಷ್ಟು ತಡೆಯಕ್ ಆಗಲ್ಲ ಜನರಿಗೆ. ಅಂದ್ರೆ ಅಷ್ಟು ಇದೇ ರೋಡ್, ಮೇನ್ ರೋಡ್ ನಲ್ಲಿ ಈಗ ತಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಆಂಜನೇಯ ಮಡಿಯವ್ರು ಅಂತೇಳಿ. ಎಲ್ಲ ಇಲ್ಲಿ ಅಪ್ಪಗೂ ಇಲ್ಲೇ ಇನ್ನ ನಿಂದಿರ್ಬೇಕಾದ್ರೆ ಬಸ್ ಕಸ್ತಾರೆ ಎಲ್ಲ ನಿಂದಿರ್ಬೋದು. ಹೆಸರು ಹೇಳ್ರಿ. ತಮ್ಮ ಹೆಸರು? ಲಕ್ಷ್ಮಣ್. ಇದು ಎಷ್ಟು ವರ್ಷದಿಂದ ಇದು ಡ್ಯಾಮೇಜ್ ನೀರು ಹಿಂಗೆ ಬರ್ಲಾತ್ತವ್ರಿ? ಬಾಳ ನಂತರ ಇದು ಬಂದಾಗ ಬರೇ ವಾಸನೆ, ಇದು ವಾಸನೆ ನೋಡೋದಾಗೋದ್ರಿ. ಅದು ಉಲ್ಟಿ ಮಾಡ್ಕೊತ ಹೋಗೋದಾಗತ್ ನೋಡ್ರಿ. ಅಷ್ಟು ವಾಸನೆ ಬರ್ತದ್ರಿ. ಹ್ಞೂ ರೀ. ಸ್ವಲ್ಪ ಅದನ್ನ ಇದು ಮಾಡೋದು ವ್ಯವಸ್ಥೆ ಮಾಡ್ರಿ.
ಅದ ಇಲ್ಲಿ ಪುರಸಭೆ ಅಧಿಕಾರಿಗಳು ಅವರೇ ಮಾಡ್ಬೇಕಲ್ರಿ? ಅವರೇ ಮಾಡ್ಬೇಕಾದ್ರೆ ಎಲ್ಲರೂ ವಾಸನೆ ಅಷ್ಟು ದುರ್ವಾಸನೆ ಅದ, ಹ್ಞೂನ್ರಿ. ಬಾಳ ಮೂಗು ಮುಚ್ಕೊಂಡು ಹೋಗೋ ಪರಿಸ್ಥಿತಿ ಅದ ಇಲ್ಲಿ ಹೋಗೋದು. ಎಷ್ಟೋ ಮಂದಿ ಉಲ್ಟಿನೂ ಮಾಡ್ಕೊಂಡಾರೆ ಇಲ್ಲಿ ಬಂದ್ಮೇಲೆ. ಆಮೇಲೆ ಬಸ್ ಈಗ ಇಲ್ಲಿಂದ ಬಂದು ಈ ಮೇನ್ ರೋಡ್ ಅದ, ಬಸ್ ಇಲ್ಲಿಂದ ಇರ್ತಾವ, ಇಲ್ಲಿಂದ ಹಬ್ಬೇಕು ಎಲ್ಲರೂ. ಇದೇ ವಾಸನೆಗೆ ಇದೇ ದುರ್ವಾಸನೆಗೆ ಹಂಗೆ ಕೂತ್ ಅಲ್ಲೇ ಹೋಗ್ಬೇಕು. ಬಟ್ ಇದಕ್ಕೆ ಯಾರು ಇನ್ನೂವರೆಗೆ ಯಾರು ಬಂದಿಲ್ಲ, ಬಂದ್ ಮಾಡಿಲ್ಲ. ಎಲ್ಲರೂ ಇಟ್ಟು ಹೇಳದಂದ್ರ ದೊಡ್ಡದಾಗ ಈಗ ಒಬ್ಬರೇ ಇದೆ. ಊರು ಯಾವಾಗ? ಇದು ಮುದ್ದೇಬಾಳ್ರಿ. ಮುದ್ದೇಬಾಳಿಂದ ಇದು ಡ್ಯಾಮೇಜ್ ನೀರ ಎಷ್ಟು ವರ್ಷದಿಂದ ಐತ್ರಿ ಬೀಳ ಹೋದ? ಇದು ಹೆಚ್ಚು ಕಡಿಮೆ 4 ವರ್ಷ ಇಷ್ಟೇ ಅದ್ರಿ. ಯಾರು ಒಟ್ಟ ಏನು ಅದು ಒಟ್ಟ ಬಂದ್ ಮಾಡೋದು ಯಾರು ತಲೆ ತಗೊಂಡಿಲ್ಲ. ಈಗ ಹೋಗೋ ಮುಂದೆ ನೀವು ಮೂಗು ಮುಚ್ಕೊಂಡು ಹೋಗ್ಬೇಕ್ರಿ, ಅಷ್ಟು ವಾಸನೆ ಅದ್ರಿ. ಅದು ಯಾರೇ ಹೋದ್ರು ಮೂಗು ಮುಚ್ಕೊಂಡು ಹೋಗ್ಬೇಕ್ರಿ. ಹಂಗಾಯ್ತ್ರಿ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಆಂಜನೇಯ ಮಡಿವಾಳ್ರಿ ಅಂತ. ಎಲ್ಲಿ ಇಲ್ಲೇ ಇರ್ತೀರಿ ಸರ್? ಇಲ್ಲೇ ಇರ್ತೀರಿ, ಮ್ಯಾಗ ಇರ್ತೀರಿ. ಯಾಕಲ್ಲ. ಓಕೆ.